ಬೊಮ್ಮಾಜಿ ಅಧ್ಯಕ್ಷ. ಕೋಗಿಲು ಬಡಾವಣೆಯಲ್ಲಿ ಖ್ಯಾತೆ ತೆಗೆದಿದ್ದಾಯ್ತು. ಈಗ ಕೇರಳ ಮತ್ತೊಂದು ಖ್ಯಾತೆ ತೆಗೆದಿದೆ. ಅದು ಕೇರಳ ಸರ್ಕಾರ ಸಂಪೂರ್ಣ ಕೇರಳದಲ್ಲಿ ಈಗ ಮಲಯಾಳಂ ಪ್ರಥಮ ಭಾಷೆ ಆಗಬೇಕು ಅಂತ ಹೇಳಿ ಆ ಮೂಲಕ ಕೇರಳದಲ್ಲಿ ಒಂದು ಮಸೂದೆಯನ್ನ ಮಂಡನೆ ಮಾಡಿದೆ. ಅದು ಕಾಯ್ದೆಯಾಗಿ ರೂಪುಗೊಳ್ಳುವುದಕ್ಕೆ ಇನ್ನೇನು ಸಾಧ್ಯತೆಗಳಿದಾವೆ. ಈಗ ಕಾಸರಗೋಡಿನಲ್ಲಿ ಅಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಿತ್ತು. ಆದ್ರೆ ಈ ಒಂದು ಕಾಯ್ದೆ ಏನಾದ್ರೂ ಜಾರಿ ಆಯ್ತು ಅಂತ ಹೇಳಿ ಆದ್ರೆ ಅಥವಾ ಕಾಯ್ದೆ ಬಂತು ಅಂತ ಹೇಳಿ ಆದ್ರೆ ಕಾಸರಗೋಡಿನಲ್ಲಿ ಕನ್ನಡ ಮಾತಾಡೋರೆಲ್ಲರೂ ಕೂಡ ಪ್ರಥಮ ಭಾಷೆಯಾಗಿ ಮಲಯಾಳಂ ಅನ್ನ ಕಲಿಬೇಕಾಗತ್ತೆ. ಇದು ಈಗ ಅಲ್ಲಿನ ಕನ್ನಡಿಗರ ಆತಂಕಕ್ಕೆ ಕಾರಣ ಆಗಿದೆ. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್ ಅನ್ನೋ ರೀತಿಯಲ್ಲಾಗಿದೆ. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಇದು, ಮಲಯಾಳಂ ಮಸೂದೆ. ಕೇರಳ ಸರ್ಕಾರದ ನಡೆಗೆ ಕಾಸರಗೋಡಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರಿಯಲ್ಲ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಕಾಸರಗೋಡು ಕೇರಳದ ಭೂಭಾಗ ಆದ್ರೂ ಕೂಡ ಅಲ್ಲಿ ಕಾಸರಗೋಡಿನಲ್ಲಿ ಬಹುತೇಕ ಜನ ಮಾತಾಡೋದು ಕನ್ನಡವನ್ನೇ. ಅವರೆಲ್ಲರೂ ಕೂಡ ಕರ್ನಾಟಕದ ಜೊತೆಗೆ ಬರೋದಕ್ಕೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ. ಆದ್ರೆ ನಮ್ಮ ಕೆಲವೊಂದಿಷ್ಟು ನಿರ್ಧಾರಗಳಿಂದಾಗಿ, ತಪ್ಪುಗಳಿಂದಾಗಿ ಇನ್ನೂ ಕೂಡ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸೋದಕ್ಕೆ ನಮ್ಗೆ ಸಾಧ್ಯವೇ ಆಗಿಲ್ಲ. ಹೀಗಿರುವಾಗ ಕೇರಳ ಸರ್ಕಾರದ ಇದೊಂದು ತೀರ್ಮಾನ ಇತ್ತಲ್ಲ, ಈ ತೀರ್ಮಾನ ಬಹುಶಃ ಆ ಭಾಗದ ಕನ್ನಡಿಗರಿಗೆ ಈಗ ಉಭಯ ಸಂಕಟ ಅನ್ನೋ ರೀತಿಯಲ್ಲಾಗಿದೆ, ಸಂದಿಗ್ಧ ಸ್ಥಿತಿ ಅನ್ನೋ ರೀತಿಯಲ್ಲಾಗಿದೆ. ಸದ್ಯ ನಮ್ಮ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿ. ಇದು ಒಂದಿನಕ್ಕೆ 2 ದಿನಕ್ಕೆ ಬಗೆಹರಿಯುವಂತ ಸಮಸ್ಯೆ ಅಲ್ಲ. ನಾವು ಮಾಡಿದ ಕೆಲವು ನಿರ್ಲಕ್ಷ್ಯಗಳು ಅಥವಾ ನಾವು ಮಾಡಿದ ಕೆಲವೊಂದಿಷ್ಟು ತಪ್ಪುಗಳಿಂದಾಗಿ ಹೀಗಾಗಿದೆ ಅನ್ನೋದು ಒಂದಿಷ್ಟು ಚರ್ಚೆಯಲ್ಲೂ ಕೂಡ ಇದೆ. ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರ್ಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗ್ಲಿ, ಆಗಲಿ, ಬೇಕಾದ್ರೂ ಮದ್ದಿಗೆ ಆಗ್ಲಿ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಇಲ್ಲ ನಮ್ಮ ಗಡಿನಾಡಲ್ಲಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬಿಳಿಮನೆ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ತಮಗೆ ನಮಸ್ಕಾರ ಸರ್. ತಾವು ಗಮನಿಸಿದ್ರಿ ಅನ್ಸುತ್ತೆ, ಕೇರಳ ಸರ್ಕಾರ ಇಂಥದ್ದೊಂದು ಮಸೂದೆಯನ್ನ ಮಂಡಿಸೋದಕ್ಕೆ ಹೊರಟಿದೆ. ಈಗ ಗಡಿ ಜಿಲ್ಲೆಯಲ್ಲಿರುವಂತ ಕನ್ನಡಿಗರಿಗೆ ಇದು ಬಹಳ ಸಂದಿಗ್ಧ ಸ್ಥಿತಿ. ತಾವು ಹೇಗ್ ನೋಡ್ತಾ ಇದ್ದೀರಿ ಇದನ್ನ? ತಾವು ಏನ್ ಹೇಳ್ತೀರಿ? ಮತ್ತೆ ಈಗ ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಇದೆಯಲ್ಲ, ಅದನ್ನ ಸಂವಿಧಾನದ ಆರ್ಟಿಕಲ್ 346, 347ಕ್ಕೆ ಅನುಗುಣವಾಗಿಯೇ ಮಾಡಲಾಗಿದೆ. ಸರಿ. ಹಾಗಾಗಿ ಈಗ ಕರ್ನಾಟಕ ಹೇಗೆ ನಾವು ಕರ್ನಾಟಕ ಕನ್ನಡ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮವನ್ನು ತಂದಿದ್ದೇವೋ ಹಾಗೆ ಕೇರಳ ಕೂಡ ತಂದಿದೆ. ಈಗ ಅಲ್ಲಿ ಕೇರಳದಲ್ಲಿರುವ ಆ ಮಲಯಾಳ ಅಧಿನಿಯಮವನ್ನು ನಾನು ಓದಿದ್ದೇನೆ. ಅಲ್ಲಿರುವ ಸಮಸ್ಯೆ ಏನು ಅಂತಂದ್ರೆ, ಅಲ್ಲಿಯ 5ನೇ ಪರಿಚ್ಛೇದದಲ್ಲಿ ಕೇರಳದಲ್ಲಿ ಮಲಯಾಳವನ್ನ ಸಮಗ್ರವಾಗಿ ಅಭ್ಯಾಸ ಮಾಡಬೇಕು ಅಂತ ಇದೆ. ಎಲ್ಲಾ ಶಾಲೆಗಳು ಮತ್ತು ಆಡಳಿತ ಅಲ್ಲಿ ಎಲ್ಲ ಕಡೆ ಮಲಯಾಳವೇ ಪ್ರಧಾನವಾಗಿರಬೇಕು ಅಂತ ಹೇಳಿದೆ. ಇದು ಬಹಳ ಸ್ಪಷ್ಟವಾಗಿದೆ. ಅದನ್ನು ನಾವು ಕರ್ನಾಟಕ ಸರ್ಕಾರ ನಾವು ಕೂಡ ನಮ್ಮ ಅಧಿನಿಯಮದಲ್ಲಿ ಕೂಡ ಹೇಳಿದ್ದೇವೆ. ಬಟ್ ಸಮಸ್ಯೆ ಇರುವುದು ಏನಂದ್ರೆ, ಅವರ ಅಧಿನಿಯಮದ 6ನೇ ಏನ್ ಹೇಳ್ತಾರೆ ಅಂತಂದ್ರೆ, ತಮಿಳು ಮತ್ತು ಕನ್ನಡವನ್ನ ಹೊರತುಪಡಿಸಿ ಉಳಿದವರಿಗೆ ಇದು ಲಘವಾಗ್ತದೆ ಅಂತ ಹೇಳ್ತಾರೆ, ಅನ್ವಯ ಆಗ್ತದೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಸರ್ಕಾರ, ರಾಜ್ಯ ಸರ್ಕಾರ ಅಂದ್ರೆ ಕೇರಳ ಸರ್ಕಾರ ಯಾವ ಪ್ರದೇಶವನ್ನ ಭಾಷಾ ಅಲ್ಪಸಂಖ್ಯಾತರ ವಿಭಾಗ ಅಂತ ಘೋಷಿಸಿದೆಯೋ ಅಲ್ಲಿರುವ ಅಲ್ಪಸಂಖ್ಯಾತರು ರಾಜ್ಯ ಸರ್ಕಾರದ ಜೊತೆಗೆ ಆಡಳಿತದಲ್ಲಿ ಅವರ ಭಾಷೆಯನ್ನು ಬಳಸಬೇಕು ಎಂಬುದು ಕೂಡ ಇದೆ ಅದರಲ್ಲಿ. ಹೌದು. ಮತ್ತು ಪ್ರಾಥಮಿಕ ಶಾಲೆ 8 ಮತ್ತು 9, 10 ಇದನ್ನು ಹೇಳ್ತಾರೆ ಅವರು. ಅಲ್ಲಿ ಅವರು ಬೇಕಾದ್ರೆ ಅವರ ಮಾತೃಭಾಷೆಯಲ್ಲಿ ಕಲಿಬಹುದು ಕೂಡ ಹೇಳ್ತಾರೆ. ಹಾಗಾಗಿ ಅಧಿನಿಯಮದಲ್ಲಿ ನಾವು ಪ್ರಶ್ನೆ ಮಾಡುವುದು ಬಹಳ ಏನು ಇಲ್ಲ. ಆದರೆ ಇದರ ಸಮಸ್ಯೆ ಇರುವುದು ಯಾವುದು ಅಂತಂದ್ರೆ, ಈಗ ಅವರು ಆರ್ಟಿಕಲ್ 5 ಇಟ್ಟುಕೊಂಡು ಮಲಯಾಳ ಕಲಿಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ಮಲಯಾಳ ಕಲಿಬೇಕು ಅಂತ ಶುರು ಮಾಡ್ತಾರೆ. ಆವಾಗ ಏನಾಗ್ತಂದ್ರೆ, ಒಂದು 7-7.5 ಲಕ್ಷ ಕನ್ನಡಿಗರು ಇದ್ದಾರೆ. ಅವರಿಗೆ ಮಾತೃಭಾಷೆಯಲ್ಲಿ ಕಲಿಯುವಂತ ಅವಕಾಶವೇ ತಪ್ಪಿ ಹೋಗ್ತದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಎಂಬುದು ಯುನೆಸ್ಕೋ ಮಕ್ಕಳ ಹಕ್ಕಿಗೆ ಕೊಟ್ಟ ಒಂದು ಗೌರವ. ಅದು ಮಾತೃಭಾಷೆಯಲ್ಲಿ ಪ್ರತಿ ಮಗುವಿಗೂ ಕೂಡ ವಿದ್ಯೆಯನ್ನು ಕಲಿಯುವ ಹಕ್ಕನ್ನು ಯುನೆಸ್ಕೋ ಹೇಳಿದೆ, ಸರ್ಕಾರಗಳು ಒಪ್ಪಿಕೊಂಡಿವೆ. ಆದ್ದರಿಂದ ಪ್ರತಿ ಮಗು ಕೂಡ ಮಾತೃಭಾಷೆಯಲ್ಲಿ ಓದಬೇಕು. ಈಗ ಆರ್ಟಿಕಲ್
ಅವರ ಮಲಯಾಳಂ ಅಧಿನಿಯಮದ 6ನೇ ಪರಿಚ್ಛೇದವನ್ನು ಅವರು ಅಂಗೀಕರಿಸಿದ್ರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ರೆ ನಮಗೆ ಗೊತ್ತಿದ್ದ ಹಾಗೆ ಯಾವ ರಾಜ್ಯಗಳು ಕೂಡ ಹೇಳುವಾಗ ಅಲ್ಪಸಂಖ್ಯಾತರನ್ನು ಸಂತೃಪ್ತ ಮಾಡ್ಲಿಕ್ಕೆ ಹೇಳ್ತಾರೆ, ಆದ್ರೆ ಇಂಪ್ಲಿಮೆಂಟ್ ಮಾಡುವಾಗ ಅವ್ರಿಗೆ ಬೇಕಾದಾಗ ಮಾಡ್ತಾರೆ. ಆದ್ದರಿಂದ ಆ 6ನೇದು ಏನಿದೆ ಅಥವಾ 5ನೇದು ಏನಿದೆ, ಆ 5ನೇ ಪರಿಚ್ಛೇದದಲ್ಲಿ ಅವರು ಸ್ಪಷ್ಟವಾಗಿ ಹೇಳಬೇಕು, ಭಾಷಾ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಉಳಿದವರು ಮಲಯಾಳ ಓದಬೇಕು, ಭಾಷಾ ಅಲ್ಪಸಂಖ್ಯಾತರು ಅವರ ಮಾತೃಭಾಷೆಯಲ್ಲಿ ಓದಬೇಕು ಅಂತ ಪಾಯಿಂಟ್ ನಂಬರ್ 5 ಏನಿದೆ ಅದಕ್ಕೆ ಅವರು ತರಬೇಕು. ಇಲ್ಲದಿದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾವು 6ರಲ್ಲಿ ಹೇಳಿದ್ದೇವೆ ಅಂತ ಹೇಳ್ತಾರೆ, 6ರಲ್ಲಿ ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅವರು, 5ನ್ನೇ ಮೇಲೆ ಹಿಡಿತಾರೆ ಅವರು. ಹಾಗಾಗಿ ನಾವು ಗವರ್ನರ್ಗೆ ಏನ್ ಬರೀತಾ ಇದ್ವಿ ಅಂದ್ರೆ, ನೀವು 5ರಲ್ಲಿ ಏನು ಹೇಳಿದ್ದೀರಿ ದಯವಿಟ್ಟು ಅದರಲ್ಲಿಯೇ ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯುವ ಅಧಿಕಾರ ಇದೆ ಅಂತ ಹೇಳಬೇಕು. ಮತ್ತು ಇದರಲ್ಲಿ ಒಂದು ವಿಷಯ ಕಾಣೆ ಆಗಿದೆ ಏನು ಅಂತಂದ್ರೆ, ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಬೇಕಾದಂತ ಅಧ್ಯಾಪಕರನ್ನ ಇತರನ್ನ ನಾವು ಕೊಡ್ತೇವೆ ಅಂತ ಇಲ್ವೇ ಇಲ್ಲ ಅಂತಾರೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಕನ್ನಡ ಮೇಷ್ಟ್ರುಗಳು ಇಲ್ಲ, ಆದ್ರಿಂದ ನೀವು ಮಲಯಾಳ ಕಲಿ ಅಂತ ಶುರು ಮಾಡ್ತಾರೆ. ಇದೀಗ ಆಗ್ತಾ ಇರೋದು ಕಾಸರಗೋಡಲ್ಲಿ ಅದು. ಹಾಗಾಗಿ ಇದರ ಇಡೀ ಸಮಸ್ಯೆ ಇರುವುದು ನಿಯಮಗಳಲ್ಲಿ ಅಲ್ಲ, ನಿಯಮಗಳ ಅನುಷ್ಠಾನದಲ್ಲಿ ಇರುವುದು. ಅನುಷ್ಠಾನಗಳಲ್ಲಿ ಇವರು ಸರಿಯಾಗಿ ಅದನ್ನು ತರುವುದಿಲ್ಲ ಎಂಬುದು ನಮಗೆ ಗೊತ್ತಿರುವುದರಿಂದ ಆ ಅನುಷ್ಠಾನದಲ್ಲಿ ಅವರು ಮೋಸ ಮಾಡದ ಹಾಗೆ ನಾವು ಪರಿನಿಯಮಗಳಲ್ಲೇ ಬದಲಾವಣೆಗಳನ್ನು ತರಬೇಕು. ಆದ್ರಿಂದ ನಾನು ಹೇಳುದು, ಮಲಯಾಳ ಏನು ಅಧಿಷ್ಠಾನ ಸಮಗ್ರ ಮಲಯಾಳ ಪರಿನಿಯಮ 2025 ಏನಿದೆ ಅದರ 5ನೇ ಅಂಶ ಏನಿದೆ, 5ನೇ ಅಂಶದಲ್ಲಿಯೇ ಭಾಷಾ ಅಲ್ಪಸಂಖ್ಯಾತರು ಮಾತೃಭಾಷೆಯಲ್ಲಿ ಕಲಿಬಹುದು ಅಂತ ಹೇಳಬೇಕು. ಅಷ್ಟೇ ಇರುದು. ನಾವು ಅದನ್ನು ಗವರ್ನರ್ಗೆ ಬರೀತೀವಿ ಮತ್ತು ಗವರ್ನರ್ಗೆ ಈಗ ಇರುವಾಗ ಇದನ್ನು ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಇವತ್ತೇ ಹೇಳ್ತೀವಿ ನಾವು. ಕರೆಕ್ಟ್. ಈಗ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರಕ್ಕೆ ಏನ್ ಪಾಸಿಬಿಲಿಟೀಸ್ ಇದೆ ಸರ್? ಈಗ ಅಲ್ಲಿರೋದು ಗಡಿ ಜಿಲ್ಲೆಯಲ್ಲಿರುವಂತ ಎಲ್ಲ ಕನ್ನಡಿಗರು ಕೂಡ ಕನ್ನಡ ಮಾತಾಡೋರೆ, ಅವರೆಲ್ಲ ಇದಕ್ಕೆ ಬಹಳ ವಿರೋಧವೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ನಮಗಿದು ಆಗಲ್ಲ ಅನ್ನೋ ರೀತಿಯಲ್ಲಿದೆ, ನಾವು ಕನ್ನಡದಲ್ಲೇ ಓದ್ತೀವಿ ಅನ್ನೋ ರೀತಿಯಲ್ಲಿದೆ. ಹೀಗಿರುವಾಗ ನಮ್ಮ ಕನ್ನಡಕ್ಕೆ ನಾವು ಏನು ಮಾಡಬಹುದು? ನಮ್ಮ ಸರ್ಕಾರ ಇದನ್ನ ಹೇಗೆ ಬಗೆಹರಿಸುವತ್ತ ಚಿತ್ತ ಹರಿಸಬಹುದು? ತಾವೊಬ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾವು ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಹೇಗೆ ಒತ್ತಡ ಹೇರ್ತೀರಿ? ಈಗ ನೋಡಿ, ನಮ್ಮ ಸಂವಿಧಾನದ ಪ್ರಕಾರ ಹೌದು, ನಮ್ಮ ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ನಾವು ಪತ್ರ ಬರೀಬಹುದು ಅಷ್ಟೇ, ಆದ್ರೆ ಅವರ ಮೇಲೆ ಅಧಿಕಾರ ಸ್ಥಾಪನೆಯ ಹಕ್ಕು ನಮಗಿಲ್ಲ. ಯಾಕಂದ್ರೆ ಅವೆಲ್ಲ ಸ್ವಾಯತ್ತ ರಾಜ್ಯಗಳು. ನಾವು ಒಂದು ಸ್ವಾಯತ್ತ ರಾಜ್ಯ, ಕೇರಳವು ಸ್ವಾಯತ್ತ ರಾಜ್ಯ. ಆದ್ರೆ ಸಂವಿಧಾನದ 350B ಅಲ್ಲಿ ಒಂದು ಬಹಳ ಒಳ್ಳೆಯ ಸಲಹೆ ಇದೆ. ಯಾವುದು ಅಂತಂದ್ರೆ, ಭಾಷಾ ಅಲ್ಪಸಂಖ್ಯಾತರಿಗೆ ಸಮಸ್ಯೆಗಳು ಬಂದಾಗ ರಾಷ್ಟ್ರಪತಿಗಳು ಒಬ್ಬ ಭಾಷಾ ನಿರ್ದೇಶಕನನ್ನು ಅಲ್ಲಿಗೆ ಕಳುಹಿಸಿ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಕೇರಳ ಸರ್ಕಾರಕ್ಕೂ, ಕರ್ನಾಟಕ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಷ್ಟ್ರಪತಿಗಳಿಗೆ ಕೊಡಬೇಕು ಅಂತಿದೆ. ನನ್ನ ಸಮಸ್ಯೆ ಯಾವುದು ಅಂತಂದ್ರೆ, ಯಾಕೆ ಇವರು 350B ಪ್ರಕಾರ ಭಾಷಾ ನಿರ್ದೇಶಕರನ್ನ ಕಳಿಸ್ತಾ ಇಲ್ಲ? 2009ರವರೆಗೆ ಒಬ್ಬ ಭಾಷಾ ನಿರ್ದೇಶಕ ಇದ್ದ ಕೇರಳದಲ್ಲಿ. ಈ ಸಮಸ್ಯೆಗಳು ಅಷ್ಟು ಬರ್ತಿರ್ಲಿಲ್ಲ ಅವಾಗ. ಆಮೇಲೆ 2009ಕ್ಕೆ ಅವರು ನಿವೃತ್ತಿ ಆದ ಮೇಲೆ ಇವತ್ತಿನವರೆಗೆ ಭಾಷಾ ನಿರ್ದೇಶಕ ಇಲ್ಲ. ಆದ್ದರಿಂದ ರಾಜ್ಯಗಳ ನಡುವೆ ಭಾಷಾ ವಿಷಯದಲ್ಲಿ ಬಿಕ್ಕಟ್ಟುಗಳು ಬಂದಾಗ ಸಂವಿಧಾನದ 350B ಪ್ರಕಾರ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ತಕ್ಷಣ ಅಲ್ಲಿಗೆ ಒಬ್ಬ ಭಾಷಾ ನಿರ್ದೇಶಕರನ್ನು ಕಳಿಸಿ ಪರಿಸ್ಥಿತಿಯ ಅವಲೋಕನ ಮಾಡಿ ರಿಪೋರ್ಟ್ ಕೊಡಬೇಕು. ರಾಜ್ಯ ಸರ್ಕಾರ ಕೊಡಬೇಕು, ಅಂದ್ರೆ 2 ರಾಜ್ಯ ಸರ್ಕಾರಗಳಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೊಡಬೇಕು. ಅದು ಆದ್ರೆ ರಾಜ್ಯಗಳ ನಡುವಿನ ಜಗಳ ಕಡಿಮೆ ಆಗ್ತದೆ. ಮತ್ತು ರಾಜ್ಯಗಳ ನಡುವಿನ ಜಗಳಗಳು ಶುರು ಆದ್ರೆ ಭಾರತ ಬಹಳ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತದೆ. ಅದನ್ನು ನಾವು ಸೌಹಾರ್ದವಾಗಿ ಪರಿಹರಿಸಲಿಕ್ಕೆ ಬೇಕಾದ ಸೂತ್ರ ಸಂವಿಧಾನದಲ್ಲಿ ಇರುವಾಗಲೂ ಕೂಡ ಅದನ್ನು ಯಾಕೆ ಇವರು ಅನುಷ್ಠಾನಕ್ಕೆ ತರ್ತಾ ಇಲ್ಲ ಎಂಬುದು ಪ್ರಶ್ನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಕುರಿತು 2 ಪತ್ರಗಳನ್ನ ರಾಷ್ಟ್ರಪತಿಗಳಿಗೆ ಬರೆದಿದೆ, ಆದ್ರೆ ಅಲ್ಲಿಂದ ಉತ್ತರ ಇಲ್ಲ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಳ್ತೇನೆ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಕೇಳಿಕೊಳ್ತೇನೆ, ದಯವಿಟ್ಟು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ತಕ್ಷಣ ಇದು ಏನು ಮತ್ತೆ ರಾಷ್ಟ್ರಪತಿಗಳು ಇವರಿಗೆ ಯಾರು ಇದು ಪರಿಹಾರ ಆಗುವವರೆಗೆ ಈ ಆಕ್ಟ್ ಅನ್ನು ಒಪ್ಪಿಕೊಳ್ಬೇಡಿ ಅಂತ ಗವರ್ನರ್ಗೆ ಸೂಚನೆ ಕೊಡಬಹುದು. ಅವರು ಕೊಟ್ಟು ಅದನ್ನು ನಿಲ್ಲಿಸಬೇಕು. ಅದನ್ನ ಚರ್ಚೆ ಆಗಲಿ, ರಾಜ್ಯ ಸರ್ಕಾರ ಚರ್ಚೆ ಆಗಲಿ, ಅಲ್ಪಸಂಖ್ಯಾತರು ಚರ್ಚೆ ಆಗಲಿ, ಆಮೇಲೆ ಒಂದು ಸಮಾನ ಅಭಿಪ್ರಾಯವನ್ನು ತಕೊಂಡು ನಾವು ರೂಪಿಸಬಹುದು. ಹಾಗಾಗಿ ಪ್ರತಿ ರಾಜ್ಯಗಳು ಅವರವರ ಭಾಷೆಯನ್ನು ಹೇಳ್ತಾ ಹೋದ್ರೆ ಭಾಷಾ ಅಲ್ಪಸಂಖ್ಯಾತರ ಕಥೆ ಏನಾಗಬೇಕು? ಪ್ರತಿ ಭಾಷಾ ಅಲ್ಪಸಂಖ್ಯಾತರಿಗೂ ಕೂಡ ತಮ್ಮ ಮಾತೃಭಾಷೆಯಲ್ಲಿ ಕಲಿಯುವ ಅಧಿಕಾರ ಮತ್ತು ಹಕ್ಕು ಇದ್ದೇ ಇದೆ ಅಲ್ವಾ? ಅದನ್ನು ರಕ್ಷಿಸುವುದು ಕೂಡ ಸಂವಿಧಾನದ ಕೆಲಸ, ರಾಜ್ಯ ಸರ್ಕಾರಗಳ ಕೆಲಸ ಅದು. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದಕ್ಕೆ.